ಮೂಡುಬಿದಿರೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿ ಅವರ ವಿರುದ್ಧ ಕಂಪ್ಲೇಂಟ್ಗಳು 4-5 ಇದೆ. ನನ್ನ ಕಣ್ಮುಂದೆನೇ ಇದೆ. ಮತ್ತಷ್ಟು ಮಂದಿ ಕಂಪ್ಲೇಂಟ್ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂಥ ಮಾತಿದೆ. ಈಗಷ್ಟೇ ನನ್ನ ಟೀಮ್ ನನಗೆ ಕೊಟ್ಟಂಥ ಮಾಹಿತಿ ಏನು ಅಂತಂದರೆ, ಈ ಯಾರು ಮೂಡುಬಿದಿರೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿ ಅವರ ವಿರುದ್ಧ ನಾವು ಆರೋಪವನ್ನು ಮಾಡ್ತಾ ಇದ್ದೀವೋ, ಅಥವಾ ಸಂತ್ರಸ್ತ ಮಹಿಳೆಯರು ಆರೋಪವನ್ನು ಮಾಡ್ತಿದ್ದಾರೋ, ಆಗಲೇ ನಮ್ಮ ಜೊತೆ ಮಾತನಾಡಿದ್ರು, ಅವರು ಆರೋಪವನ್ನು ಮಾಡ್ತಿದ್ದಾರೋ ಆ ವ್ಯಕ್ತಿ ಅದೇ ಮೂಡುಬಿದಿರೆ ಪೊಲೀಸ್ ಠಾಣೆಯಲ್ಲಿ ಮುಖ್ಯಮಂತ್ರಿಗಳ ಪದಕವನ್ನು ಪಡ್ಕೊಂಡಿದ್ದಾರಂತೆ. ಅರ್ಥ ಆಗ್ತಾ ಇಲ್ಲ ಯಾವುದಕ್ಕೆ ಮುಖ್ಯಮಂತ್ರಿಗಳ ಪದಕ ಕೊಟ್ಟರು ಅಂತ ಹೇಳಿ. ಇಷ್ಟೆಲ್ಲ ಕಂಪ್ಲೇಂಟ್ ಒಬ್ಬ ವ್ಯಕ್ತಿಯ ಬಗ್ಗೆ, ಇಷ್ಟೆಲ್ಲ ಕಂಪ್ಲೇಂಟು ಆರೋಪ ಒಬ್ಬ ವ್ಯಕ್ತಿಯ ಬಗ್ಗೆ ಇರುವಂಥ ಟೈಮ್ನಲ್ಲಿ ಯಾವ ವಿಚಾರದಲ್ಲಿ ಇವರು ಮುಖ್ಯಮಂತ್ರಿ ಪದಕವನ್ನು ಪಡ್ಕೊಂಡ್ರು, ಯಾವ ಕಾರಣಕ್ಕಾಗಿ ಅಂದರೆ, ಕಂಪ್ಲೇಂಟ್ಗಳು ಬಂದಂಥ ಟೈಮ್ನಲ್ಲಿ ಆ ಮನೆಯಲ್ಲಿ ಯಾರು ಹೆಣ್ಮಕ್ಳಿದ್ದಾರೆ, ಅವ್ರ ಗಂಡ ಎಲ್ಲಿದ್ದಾನೆ, ಅವ್ರ ಹತ್ರ ನಾನು ಹೋಗಬಹುದಾ, ಅವರನ್ನು ನಾನು ಸಂಪರ್ಕ ಮಾಡಬಹುದಾ, ಅವರನ್ನು ನಾನು ದುರ್ಬಳಕೆ ಮಾಡಬಹುದಾ, ಅವರನ್ನು ನಾನು IB ಕರ್ಕೊಂಡ್ಬರಬಹುದಾ, ಅಥವಾ ನಾನು ಅವ್ರ ಮನೆಗೆ ಹೋಗ್ಬೋದಾ, ನಾನು ಅವ್ರ ಮನೆಯ ಕಂಪೌಂಡ್ ಹಾರಬಹುದಾ, ನಾನು ಅವ್ರ ಮನೆ ಕಾರಿಗೆ ಹೋಗಿ ಓದಿಬಹುದಾ, ನಾನು ಅವ್ರ ಮನೆ ಅಡುಗೆ ಮನೆಗೆ ಹೋಗಿ ಆ ಮಹಿಳೆ ಜೊತೆ ಡ್ಯಾನ್ಸ್ ಮಾಡಬಹುದಾ, ಈ ಎಲ್ಲ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳ ಪದಕ ಸಿಗ್ತಾ ನನಗೆ ಗೊತ್ತಿಲ್ಲ. ಬಟ್ ಮುಖ್ಯಮಂತ್ರಿಗಳ ಪದಕ ಆ ವ್ಯಕ್ತಿಗೆ ಸಿಕ್ಕಿದೆ ಅನ್ನುವಂಥ ಮಾಹಿತಿ. ನಾನೇನು ಒನ್ ಸೈಡೆಡ್ ಆಗಿ ಆರೋಪ ಮಾಡ್ತಾ ಇಲ್ಲ. ಕಂಪ್ಲೇಂಟ್ ಕಾಪಿ ಇದೆ, ಅದನ್ನು ಹೇಳಿದ್ದೀನಿ. ಸಂದೇಶ್ ಅವರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಒಂದು ಲೈನಲ್ಲಿ ಹೇಳಿದ್ರು, ಒಂದು ಕೇಸ್ನ ಬಗ್ಗೆ ಮಾತನಾಡಿದ್ರು, ಆ ನಂತರ ಮನುಷ್ಯನ ಪತ್ತೆ ಇಲ್ಲ. ಸಂಪರ್ಕ ಮಾಡಿದ್ರು ಕೂಡ ಫೋನ್ ರಿಸೀವ್ ಮಾಡಿ ಕ್ಲಾರಿಟಿಯನ್ನು ಕೊಡೋದಕ್ಕೆ ಆ ವ್ಯಕ್ತಿ ಮುಂದಾಗ್ತಾ ಇಲ್ಲ. ಯಾವಾಗ ಯಾರು ಆನ್ಸರ್ ಮಾಡೋದಕ್ಕೆ ಮುಂದಾಗಲ್ಲ ಅಂತಂದ್ರೆ, ಯಾವಾಗ ತಮ್ಮ ತಪ್ಪಿರುತ್ತೋ, ಯಾವಾಗ ತಮ್ಮಲ್ಲಿ ಹುಳುಕಿರುತ್ತೋ ಆಗ ಮಾತನಾಡೋಕೆ ಮುಂದಾಗಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅದೇ ನಮಗೆ ಅರ್ಥ ಆಗಿದ್ದು ಅವರ ವರ್ತನೆಯಿಂದ. ದೂರುದಾರ ಮಹಿಳೆ ಅವರನ್ನ ಮಾತನಾಡಿಸೋಣ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮ್ಯಾಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮ್ಯಾಮ್. ಈಗ ಮಿಥುನ್ ರೈ ಅವರು ಮೊದಲನೇದಾಗಿ ನೀವು ಮಿಥುನ್ ರೈ ಅವರ ವಿಚಾರವನ್ನ ಉಲ್ಲೇಖ ಮಾಡಿದ್ರೆ, ಮಿಥುನ್ ರೈ ಅವರು ಮಾತನಾಡಿದ್ದನ್ನ ನೀವು ಸಂಪೂರ್ಣವಾಗಿ ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೀನಿ. ಇಷ್ಟು ದಿನದ ಒಂದು ಲೆಕ್ಕಗನ್ನ ಬಿಟ್ಬಿಡೋಣ ಮ್ಯಾಮ್. ಈಗ ಅವ್ರು ನಮ್ಮ ನ್ಯೂಸ್ ಫಸ್ಟ್ ವಾಹಿನಿ ಮೂಲಕ ಭರವಸೆಯನ್ನ ಕೊಟ್ಟಿದ್ದಾರೆ. ನಾನು ನನ್ನ ಹತ್ರ ಬಂದು ಏನೇನಿದೆ ಅನ್ನೋದನ್ನ ಮಹಿಳೆಯರು ಬಂದು ಹೇಳಿದ್ರೆ, ಕಮಿಷನರ್ ಜೊತೆ ಅಪಾಯಿಂಟ್ಮೆಂಟ್ ತೆಗೆಸಿಕೊಟ್ಟು ಅವ್ರ ಜೊತೆ ಅವ್ರ ಹೋರಾಟಕ್ಕೆ ಧ್ವನಿ ಆಗೋದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ವಾಗ್ದಾನವನ್ನ ಕೊಟ್ಟಿದ್ದಾರೆ. ಅದನ್ನ ಮಾಡೋದಕ್ಕೆ ನೀವು ಸಿದ್ಧ ಇದ್ದೀರಾ, ಅವ್ರನ್ನ ಮೀಟ್ ಆಗ್ತೀರಾ ಅಂತ ಹೇಳಿ, ವೈಯಕ್ತಿಕವಾಗಿ ಮೀಟ್ ಆಗಿ ನೀವು ಯಾರ್ಯಾರು ಸಂತ್ರಸ್ತರಿದ್ದಾರೋ ಎಲ್ಲ ಒಟ್ಟಾಗಿ ಹೋಗಿ ಅವ್ರ ಗಮನಕ್ಕೆ ವಿಚಾರವನ್ನ ತರ್ತೀರಾ ಅಂತ ಹೇಳಿ. ಯಾಕಂದ್ರೆ ಕೇವಲ ಕಾನೂನು ಹೋರಾಟ ಮಾಡಿದ್ರೆ ಬಗೆಹರಿಯುವಂತಹ ಕೇಸ್ ಇದು ಅಂತ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ನೀವೇ ಹೇಳಿದ್ರಿ, ಅಷ್ಟು ಪ್ರಭಾವ ಇದೆ ಆ ವ್ಯಕ್ತಿಗೆ ಅಂತ ಹೇಳಿ. ಜನರ ಮಧ್ಯದಲ್ಲಿ, ಜನರ ನಡುವೆ ಹೋರಾಟ ಆಗಬೇಕು. ಹಾಗಾಗಬೇಕು ಅಂದ್ರೆ ಒಬ್ಬ ಜನನಾಯಕನ ಬೆಂಬಲ ಬೇಕು. ಅಂಥ ನಾಯಕ ಮಿಥುನ್ ರೈ ಅವರು ಕರಾವಳಿ ಭಾಗದಲ್ಲಿ. ಏನ್ ಹೇಳ್ತೀರಿ ಮ್ಯಾಮ್? ಮ್ಯಾಮ್, ಯುವ ನಾಯಕರು ಮಿಥುನ್ ಸರ್ ಯುವ ನಾಯಕರು ಇದ್ದಾರೆ. ಇವ್ರಿಗೆ ಏನಾಗಿದೆ ಅಂದ್ರೆ, ಇವ್ರದ್ದು ರಾಜಕೀಯ ಯಾವ ಬಿಜೆಪಿ ಅವರಿದ್ದಾರೆ, ಯಾವ ಕಾಂಗ್ರೆಸ್ನವರಿದ್ದಾರೆ, ಇವ್ರದ್ದು ಕಾಂಪಿಟೇಷನ್. ಅದು ಏನೋ ಹೇಳಿದ್ದಾರೆ ನೋಡಿ, ಆ ಸಮಿತ್ ಬಗ್ಗೆ ಕೇಸ್ ಇದೆ ಅಂತ ಹೇಳಿ. ಸಮಿತ್ ಬಗ್ಗೆ ಆರೋಪ ಬಂದಿದೆ, ಅದನ್ನು ಅಪರಾಧಿ ಅನ್ನೋದು ಕೋರ್ಟ್ ನೋಡ್ಕೊಳ್ತದೆ. ಇವ್ರು ಏನು ಹೇಳ್ತಾರೆ, ಇವ್ರ ಬಗ್ಗೆನೂ ತುಂಬಾ ಆರೋಪ ಇದೆ, ಅದನ್ನು ಅಪರಾಧಿ ಅಂತ ಕೋರ್ಟ್ ನೋಡ್ಕೊಳ್ತದೆ. ಇನ್ನು ನಮ್ಮ ವಿಷಯದಲ್ಲಿ ಹೇಳುದಾದ್ರೆ, ನಾವು ಮಿಥುನ್ ಸರ್ ಹತ್ರ ಹೋಗಿದ್ವಿ. 2 ಸಲ ಕೇಳಿದ್ವಿ ಅವ್ರ ಹತ್ರ. ಅವ್ರಿಗೆ ನಾವು ಆಯ್ತಮ್ಮ ಬನ್ನಿ ಕುತ್ಕೊಂಡು ಮಾತಾಡುವ ಅಂತ ಹೇಳಿದ್ರು. ಹಲೋ, ಹೇಳಿ. ಬನ್ನಿ ನೀವು ಬಂದು ಕುತ್ಕೊಂಡು ಮಾತಾಡಿ ಅಂತ ಹೇಳಿದ್ರು. ಮೇ ತಿಂಗಳಲ್ಲಿ 5 ತಾರೀಕಿಗೆ ಪೆಟ್ಟು ತಿಂದು ನಾವು ವಾಪಸ್ ಬಂದಾಗ್ಲೂ ಮಿಥುನ್ ಸರ್ ನಮ್ಮನ್ನು PI ಸಂದೇಶ್ ಅವ್ರಿಗೆ ಯಾಕೆ ಹೊಡೆದಿದ್ಯಾ ಅಂತ ವಿಚಾರಿಸಿದ್ದಾರೆ. ಕಮಿಷನರ್ ವಿಚಾರಿಸಿದ್ದಾರೆ. ಇನ್ನೊಂದು ಹೇಳುದಾದ್ರೆ, ಎಲ್ಲಾ ವಿಷಯವನ್ನು ಸತ್ಯನು ಅವರಿಗೂ ಗೊತ್ತಿದೆ. ಬಟ್ ಇವತ್ತು ಅವ್ರು ಯಾಕೋ ಆ ತರ ಹೇಳ್ತಿದ್ದಾರೆ ಗೊತ್ತಿಲ್ಲ. ಅವ್ರಿಗೆಲ್ಲ ವಿಷಯ ಗೊತ್ತಿದೆ. PI ಸಂದೇಶಿ ಅವರು ಯಾವ ತರದ ಮೆಂಟಾಲಿಟಿ ಮನುಷ್ಯ, ಯಾವ ತರದವ್ರು ಅಂತ ಅವರಿಗೂ ಗೊತ್ತಿದೆ. ಅವ್ರ ಕಡೆನೂ ತುಂಬಾ ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಆಡಿಯೋನು ಇದೆ. ಎಷ್ಟು ಜೆಂಟ್ಸ್ ಹೋಗಿದ್ದಾರೆ, ಎಷ್ಟು ಹೆಣ್ಮಕ್ಳು ಹೋಗಿದ್ದಾರೆ ಮಿಥುನ್ ಸರ್ ಹತ್ರ, ಅಭಯ್ ಸರ್ ಹತ್ರ, ಉಮಾನಾಥ್ ಸರ್ ಹತ್ರ. ಯಾರಿಗೂ ಏನು ಮಾಡ್ಲಿಕ್ಕಾಗಿಲ್ಲ. ಯಾರಾದ್ರೂ ಏನಾದ್ರು ತಪ್ಪಂತ ಹೇಳ್ಕೊಂಡ್ರೆ ಅವ್ರು PI ಸಂದೇಶವನ್ನು ಕರೀತಾರೆ. ಸಂದೇಶ ತಲೆ ತಗ್ಗಿಸಿ ಕುತ್ಕೊಳ್ತಾರೆ, ತಪ್ಪಂತ ಹೇಳ್ತಾರೆ. ಮತ್ತೆ ಸ್ಟೇಷನ್ ಅಲ್ಲಿ ಇವ್ರದ್ದು ಕರ್ತವ್ಯ ಬೇರೆನೆ. ಯಾಕಂದ್ರೆ ಅವರು ಡ್ಯೂಟಿಯಲ್ಲಿ ಇದ್ದಾರೆ. ಅವರ ಡ್ಯೂಟಿಯನ್ನು ಮಿಸ್ಯೂಸ್ ಮಾಡ್ಕೊಂಡು ಅವ್ರು ಪಬ್ಲಿಕ್ಕಿಗೆ ನೋವು ಕೊಡ್ತಾ ಇದ್ದಾರೆ, ಪಬ್ಲಿಕ್ಕಿಗೆ ಹರಾಸ್ಮೆಂಟ್ ಮಾಡ್ತಾರೆ. ಈಗ ಮ್ಯಾಮ್, ನೀವು ಹೇಳಿದ್ರಿ ಈ ಹಿಂದೆನೂ ನೀವು ಮಿಥುನ್ ರೈ ಅವ್ರನ್ನ ಸಂಪರ್ಕ ಮಾಡಿದ್ರಿ, ಅವ್ರ ಕಚೇರಿಗೆ ಹೋಗಿದ್ರಿ ಅಂತ ಹೇಳಿ. ಓಕೆ, ಅವ್ರು ಅಲ್ಲಗಳಿದ್ರು, ನನ್ನನ್ನು ಯಾರು ಮೀಟ್ ಆಗಿಲ್ಲ, ನನ್ನ ಗಮನಕ್ಕೆ ವಿಚಾರನೇ ಇಲ್ಲ, ನನಗೆ ನಿನ್ನೆ ಒಂದು ಫೋನ್ ಬಂತು, ಒಬ್ರು ಫೋನ್ ಮಾಡಿದ್ರು ಅಂತ ಅನ್ನೋದನ್ನು ಅವ್ರು ಹೇಳಿದ್ರು. ಓಕೆ, ಅದೆಲ್ಲ ಬಿಟ್ಬಿಡೋಣ. ಈಗ ನ್ಯೂಸ್ ಫಸ್ಟ್ ವಾಹಿನಿಯ ಮೂಲಕ ಆನ್ ರೆಕಾರ್ಡ್ ಮಿಥುನ್ ರೈ ಅವರು ವಾಗ್ದಾನ ಮಾಡಿದ್ದಾರೆ, ಸಪೋರ್ಟ್ ಮಾಡೋದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಹೇಳಿ. ಹೋಗಿ ಅವ್ರನ್ನ ನಾಳೆ ಸಂಪರ್ಕ ಮಾಡ್ತೀರಾ? ನಾಳೆನೋ ನಾಳಿದ್ದು ನೀವೆಲ್ಲರೂ ಒಟ್ಟಾಗಿ ಹೋಗಿ ಸಂಪರ್ಕ ಮಾಡಬೇಕು. ಯಾಕಂದ್ರೆ ನಾನು ಆಗಲೇ ಹೇಳಿದೆ, ಕಾನೂನಾತ್ಮಕ ಹೋರಾಟ ಅಥವಾ ಅಧಿಕಾರಿಗಳ ಮೂಲಕ ಕಂಪ್ಲೇಂಟ್ ಕೊಡೋದ್ರ ಮೂಲಕ ಹೋರಾಟ ಮಾಡಿ ನಾವು ಗೆಲ್ತೀವಿ ಅನ್ನುವಂಥ ಭರವಸೆ ನಮಗಿಲ್ಲ. ಯಾಕಂದ್ರೆ ಯಾರೂ ಸ್ಪಂದಿಸ್ತಾ ಇಲ್ಲ. ಇಡೀ ವ್ಯವಸ್ಥೆಯನ್ನ ಆ ವ್ಯಕ್ತಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ. ಜನ ಮಾಡುವಂತಹ ಹೋರಾಟದ ಶಕ್ತಿಯೇ ಬೇರೆ,
ಜನ ಒಟ್ಟಾಗಿ ಸೇರಿ ಧ್ವನಿ ಎತ್ತುವಂತಹ ಶಕ್ತಿಯೇ ಬೇರೆ. ಅದನ್ನು ಮಾಡೋದಕ್ಕೆ ಮಿಥುನ್ ರೈ ಅವರಿಗೆ ಶಕ್ತಿ ಇದೆ, ಅವರಿಗೆ ಅವಕಾಶ ಇದೆ. ಹಾಗಾಗಿ ಅವ್ರ ಗಮನಕ್ಕೆ ವಿಚಾರವನ್ನ ತರ್ತೀರಾ? ಯಾಕಂದ್ರೆ ಅವ್ರು ವಾಗ್ದಾನ ಮಾಡಿದ್ದಾರೆ ನ್ಯೂಸ್ ಫಸ್ಟ್ ವಾಹಿನಿಯ ಮೂಲಕ. ಅವ್ರು ಹಿಂದಕ್ಕೆ ಸರಿಯುವಂಥದ್ದಕ್ಕೆ ಈಗ ಅವಕಾಶ ಇಲ್ಲ. ಮಾಡ್ತೀರಾ ನೀವೆಲ್ಲರೂ ಸೇರಿ ಅಂತ ಹೇಳಿ ಹೋಗಿ ಸಂಪರ್ಕ ಮಾಡಿ ಅವ್ರ ಗಮನಕ್ಕೆ ತನ್ನಿ. ಮುಂದಿನ ಅವ್ರು ಏನ್ ಮಾಡಬೇಕು ಅನ್ನೋದನ್ನ ಅವ್ರು ಸೂಚನೆ ಕೊಟ್ರೆ ಅದನ್ನು ಪಾಲಿಸುವಂತಹ ಪ್ರಯತ್ನ ನೀವು ಯಾಕೆ ಮಾಡಬಾರ್ದು ಅಂತ ಹೇಳಿ ಮ್ಯಾಮ್. ಖಂಡಿತ ಮಾಡ್ತೀವಿ. ನಾವು ಅವರ ಗಮನಕ್ಕೆ ತಂದಿದ್ವಿ. ಈಗ ನಾವು ಇನ್ನೊಂದು ಅಲ್ಲ, ಮಗದೊಮ್ಮೆ ನಾವೆಲ್ಲ ಸೇರ್ಕೊಂಡು ಹೋಗ್ತೀವಿ. ಇನ್ನು ಎಷ್ಟೋ ಜನ ಇದ್ದಾರೆ, ಅವ್ರೆಲ್ಲರೂ ಬರ್ತಾರೆ. ಬಟ್ ಅವ್ರ ಕರ್ತವ್ಯದಲ್ಲಿ ಇರುವಾಗ, ಅವರು ಈ PI ಸಂದೇಶ್ ಅವರು ಕರ್ತವ್ಯದಲ್ಲಿ ಇದ್ರೆ ನಮ್ಗೆ ಹಿನ್ನಡೆ ಆಗತ್ತೆ ಮ್ಯಾಮ್. ಅವ್ರ ಕರ್ತವ್ಯದಲ್ಲಿ ಇರೋದ್ರಿಂದ ನಮ್ಗೆ ದಿವಸಕ್ಕೊಂದೊಂದು ಎಲ್ಲರೂ FIR ಹಾಕ್ತಾರೆ, ನಮ್ಮ ಬ್ಯಾಂಕ್ ಅಕೌಂಟ್ ನೋಡ್ಕೊಳ್ತಾರೆ, ಯಾವ ಹೆಣ್ಣು ಮಗಳು ಯಾರಿಗೆ ಕಂಪ್ಲೇಂಟ್ ಕೊಡ್ತಾರೆ CDR ಹಾಕ್ತಾರೆ, ಅವ್ರು ನಮ್ಮ ಮೊಬೈಲ್ ಟ್ರ್ಯಾಕ್ ಮಾಡ್ತಾರೆ, ಯಾರೆಲ್ಲ ಅವರ ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟಿದ್ದಾರೆ ಅವರನ್ನೆಲ್ಲ CDR ಹಾಕಿ ಎಲ್ಲಿ ಇದ್ದಾರೆ ಟ್ರ್ಯಾಕ್ ಮಾಡೋದು, ಇದೆಲ್ಲ ಮಾಡ್ತಾರೆ. ಇದೆಲ್ಲ ಕರ್ತವ್ಯ ದುರುಪಯೋಗ. ಆದ್ರಿಂದ ಯಾರು ಬರಲ್ಲ ಎದುರು. ಅವರನ್ನು ನಾನು ಮಾನ್ಯ, ನಾನು ಮಿಥುನ್ ಸರ್ಗೆ ಕೇಳುದಲ್ಲ, ಮಾನ್ಯ ಪೊಲೀಸ್ ಆಯುಕ್ತರಿಗೆ ಕೇಳುದು, ಗೃಹ ಇಲಾಖೆಗೆ ಕೇಳುದು, ಅವರನ್ನು ಅಮಾನತ್ ಮಾಡಿ. ಇದು ಇನ್ವೆಸ್ಟಿಗೇಷನ್ ಅಂತ ಹೇಳಿ 1 ವರ್ಷ 2 ವರ್ಷ ತಗೊಂಡು ನಮ್ಮನ್ನೆಲ್ಲ ಬಲಿ ಪಡೆಯುವುದು ಬೇಡ. ಅವರನ್ನು ಸೂಕ್ತ ಇಮಿಡಿಯೇಟ್ ಅಮಾನತ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ಲಿ, ಅಷ್ಟೇ ನಾವು ಹೇಳುದು. ಇನ್ನೊಂದು ಮೂಡುಬಿದ್ರೆ ಸ್ಟೇಷನ್ CC ಫುಟೇಜ್ ಚೆಕ್ ಮಾಡ್ಲಿ. ಓಕೆ ಮ್ಯಾಮ್, ಓಕೆ. ಈಗ ಒಂದೇ ನಿಮಿಷ ಈಗ ನೀವಿಬ್ರು ಸೇರ್ಕೊಂಡು ನ್ಯೂಸ್ ಫಸ್ಟ್ ವಾಹಿನಿಯ ಮೂಲಕ ಧ್ವನಿಯನ್ನ ಎತ್ತುವಂತಹ ಕೆಲಸವನ್ನ ಮಾಡಿದ್ರಿ. ಇಷ್ಟು ದಿನ ನಿಮ್ಮ ಕಂಪ್ಲೇಂಟು ಅದು ಕೇವಲ ಯಾರು ಸಂಬಂಧಪಟ್ಟಂತಹ ಹೈಯರ್ ಅಥಾರಿಟಿ ಇದೆಯೋ ಅವ್ರ ಗಮನಕ್ಕಷ್ಟೇ ಹೋಗ್ತಾ ಇತ್ತು. ಇವತ್ತು ನ್ಯೂಸ್ ಫಸ್ಟ್ ವಾಹಿನಿಯ ಮೂಲಕ ನೀವು ಮಾಡ್ತಾ ಇರುವಂತಹ ಆರೋಪ, ಆ ವ್ಯಕ್ತಿಯ ಮೇಲಿರುವಂತಹ ಆರೋಪಗಳನ್ನು ಹೇಳೋದಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ಕ್ಯಾರೆಕ್ಟರ್ ಆ ವ್ಯಕ್ತಿಯನ್ನು ಹೊಂದಿದ್ದಾನೆ ಅಂತ ನೀವೆಲ್ಲ ಆರೋಪ ಮಾಡ್ತಾ ಇದ್ದೀರಿ. ಅದು ರಾಜ್ಯದ ಜನತೆಗೆ ನ್ಯೂಸ್ ಫಸ್ಟ್ ವಾಹಿನಿ ಮೂಲಕ ಗೊತ್ತಾಗಿದೆ. ನಾವೇನು ಒನ್ ಸೈಡೆಡ್ ಸ್ಟೋರಿಯನ್ನ ಪ್ಲೇ ಮಾಡಲಿಲ್ಲ. ಆ ವ್ಯಕ್ತಿಯನ್ನು ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡಿದ್ವಿ. ಆ ವ್ಯಕ್ತಿ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಅನ್ನೋದನ್ನು ಕೂಡ ರಾಜ್ಯದ ಜನ ನೋಡಿದ್ದಾರೆ. ಇವತ್ತು ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗಿದ್ದೀವಿ. ಮುಂದೇನು ಈ ಹೋರಾಟದಲ್ಲಿ ನಾವು ನಿಮ್ಮ ಜೊತೆಗಿರ್ತೀವಿ. ತಪ್ಪು ಯಾರ್ದಿದೆ ಅವ್ರಿಗೆ ಶಿಕ್ಷೆ ಆಗಬೇಕು. ಇಫ್ ಇನ್ ಕೇಸ್ ಸಂದೇಶ್ PG ಮೂಡುಬಿದಿರೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆ ವ್ಯಕ್ತಿ ತಪ್ಪು ಮಾಡಿದ್ರೆ, ಆ ವ್ಯಕ್ತಿ ಹೆಣ್ಣು ಮಕ್ಕಳಿಗೆ ಈ ರೀತಿಯಾಗಿ ಟಾರ್ಚರ್ ಕೊಟ್ಟಿದ್ದು, ಹಿಂಸೆ ಕೊಟ್ಟಿದ್ದು ನಿಜ ಆದ್ರೆ ಆ ವ್ಯಕ್ತಿಯ ಮೇಲೆ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು. ಸರ್ಕಾರ ಆಕ್ಷನ್ ತೆಗೆದುಕೊಳ್ಳಲೇಬೇಕು. ಯಾಕಂದ್ರೆ ಸರ್ಕಾರದ ವಿರುದ್ಧ ಲಂಚದ ಆರೋಪ ಮಾಡಿದ್ದಾರೆ. ಗೃಹ ಸಚಿವರ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ, ಮುಖ್ಯಮಂತ್ರಿಗಳ ಮಗನ ವಿರುದ್ಧ ಲಿಸ್ಟ್ ಬಹಳ ದೊಡ್ಡದಿದೆ. ಕಂಪ್ಲೇಂಟ್ ಕಾಪಿ ಪಬ್ಲಿಕ್ ಡೊಮೈನ್ ನಲ್ಲಿದೆ. ಹಾಗಾಗಿ ಸರ್ಕಾರ ರಿಯಾಕ್ಟ್ ಮಾಡಲೇಬೇಕಾಗಿದೆ. ಆದಷ್ಟು ಬೇಗದಲ್ಲಿ ಅದು ಆಗತ್ತೆ ಅಂತ ಹೇಳಿ ಭಾವಿಸೋಣ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಇಷ್ಟು ಹೊತ್ತು ನೀವಿಬ್ರು ಕೂಡ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.